Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ತುಲಾ ರಾಶಿಯವರ ಏಪ್ರಿಲ್ ತಿಂಗಳು ಹೇಗಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು. ಗರುಡ ದೇವರು ಬಂದಿದ್ದಾರೆ. ಮೊದಲನೇದಾಗಿ ಭಕ್ತಿ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸರ್ಪಗಳಿಂದ ನಿಮ್ಗೆ ರಕ್ಷಣೆ ಕೂಡ ಸಿಗುತ್ತೆ. ಪ್ರಯಾಣದಿಂದ ಲಾಭ ಇದೆ. ಜೊತೆಗೆ ದೇವರಿಗೋಸ್ಕರ ಮುಡುಪಾಗಿ ಇರ್ತೀರಾ ಈ ತಿಂಗಳು. ಒಂದಷ್ಟು ಪೀಸ್ ಆಫ್ ಮೈಂಡ್ ಕೂಡ ನೋಡ್ತೀರಾ. ಸ್ಪಿರಿಚುವಲ್ ನಾಲೆಜ್ ಕೂಡ ಬರುವಂತ ಸಾಧ್ಯತೆ ಇದೆ. ಒಂದು ಗ್ರೇಟ್ ಕನೆಕ್ಷನ್ ಕೂಡ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ಎಲ್ಲಾ ರೀತಿಯ ಆಶೀರ್ವಾದ ನಿಮ್ಗೆ ಓದಿನ ವಿಚಾರದಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಜನರಿಗೆ ಬುದ್ಧಿ ಕೂಡ ಕಲಿಸ್ತೀರಾ. ಒಂದಷ್ಟು ನ್ಯಾಯದ ಪರವಾಗಿ ಕೂಡ ಹೋರಾಡ್ತೀರಾ. ಒಂದಷ್ಟು ವಿಚಾರಗಳಿಗೆ ನಿಮ್ಮದೇ ಆದ ರೀತಿಯಲ್ಲಿ ತೀರ್ಪನ್ನ ಕೂಡ ಕೊಡ್ತೀರಾ ಅನ್ನುವಂಥದ್ದು ಇದೆ. ಬಹಳಷ್ಟು ಜನರ ಜೀವನದಲ್ಲಿ ನಿಮ್ಮಿಂದ ಒಂದಷ್ಟು ನೆಮ್ಮದಿ ಬರುತ್ತೆ ಅನ್ನುವಂಥದ್ದು ಇದೆ. ಭೂಮಿ ವಿಚಾರಕ್ಕೆ ಒಂದಷ್ಟು ಸಮಸ್ಯೆಗಳು ಆಗಿದೆ. ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಭೂಮಿ ವಿಚಾರಕ್ಕೆ ಒಂದಷ್ಟು ನ್ಯಾಯ ಒದಗಿಸುವಂಥ ಅಥವಾ ನ್ಯಾಯ ಸಿಗುವಂಥ ಅಥವಾ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ಕೈ ಹಾಕ್ತೀರಾ. ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಸೀಕ್ರೆಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ಸೀಕ್ರೆಟ್ ಆಗಿ ಶತ್ರುಗಳು ತೊಂದರೆ ಮಾಡಬಹುದು ಅಥವಾ ನಿಮ್ಮ ಇರುವಿಕೆನೆ ಸೀಕ್ರೆಟ್ ಆಗಿ ಮಾಡ್ಬಿಡಬಹುದು. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೇನ್ ಬೇಕೋ, ಏನ್ ನಂಬಿಕೆ ಇದೆಯೋ ಅದನ್ನ ಮಾಡಿ. ಬೇಗ ಬೇಗ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರಿಯಲೈಸೇಷನ್ ಆಗತ್ತೆ ನಿಮ್ಗೆ. ಸಾಕಷ್ಟು ಒಳ್ಳೆ ಅಧಿಕಾರ ಕೂಡ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಖುಷಿಯಾಗಿ ಇರಿ, ಅವೇರ್ನೆಸ್ ಅಲ್ಲಿ ಇರಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ತೊಂದರೆಗಳನ್ನ ಮಾಡ್ತಾ ಇರುವಂಥವ್ರ ಬಗ್ಗೆ ನೀವು ಹೆಚ್ಚಿನ ಕಾಳಜಿನ ವಹಿಸ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಮೇಂಟೈನ್ ಮಾಡ್ಕೊಳ್ಳಿ, ಪ್ರಾಕ್ಟಿಕಲ್ ಆಗಿ ಇರಿ. ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಏನೇನಿದೆಯೋ ಅದ್ರ ಕಡೆ ಗಮನನ ಕೊಡಿ. ಫ್ಯಾಮಿಲಿ ಕಡೆ ಹೆಚ್ಚಿನ ಒಂದು ಭದ್ರತೆನ ಕೊಡಿ. ಫ್ಯಾಮಿಲಿ ಕೇರ್ನ ಮಾಡಿ. ಜೊತೆಗೆ ಫ್ಯಾಮಿಲಿ ಹೇಗಿದೆ ಅಂದ್ರೆ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನನ ಕೊಟ್ಟು ಫ್ಯಾಮಿಲಿ ಸೇಫ್ಟಿ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಹೆಚ್ಚಿನ ಅನುಕೂಲಗಳು ಕೂಡ ಆಗತ್ತೆ. ಗಣೇಶನ ಆರಾಧನೆ, ಸೂರ್ಯನಾರಾಯಣರ ಆರಾಧನೆ ಮಾಡಿ. ಇದರಿಂದ ನಿಮ್ಗಿರುವಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬೇರೆ ಬೇರೆ ಗಾಸಿಪ್ಗಳಿಗೆ ಕಿವಿ ಕೊಡಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಗಾಸಿಪ್ ಸುದ್ದಿಗಳು ನಿಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನುವಂಥ ವಾದ ಬೇಡ. ನಿಮ್ಮ ಇನ್ ಅಂಡ್ ಇನ್ ಎನರ್ಜಿನ ಬ್ಯಾಲೆನ್ಸ್ ಅಲ್ಲಿ ಇಡಿ. ಮಸ್ಕ್ಯುಲಿನ್ ಫೆಮಿನೈನ್ ಎನರ್ಜಿನ, ಜೊತೆಗೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿನ, ಜೊತೆಗೆ ನಿಮ್ಮ ಜೀವನದಲ್ಲಿ ಇರುವಂಥ ಮೇಲ್ ಪರ್ಸನ್ ಆಗಿರ್ಲಿ ಅಥವಾ ಫೀಮೇಲ್ ಪರ್ಸನ್ ಆಗಿರ್ಲಿ ಅಥವಾ ಫೀಮೇಲ್ ಪರ್ಸನ್ ಮೇಲ್ ಪರ್ಸನ್ ಆಗಿರ್ಲಿ, ಬ್ಯಾಲೆನ್ಸ್ ಅಲ್ಲಿ ಇರಿ. ಯಾರು ಇಲ್ಲಿ ಹೆಚ್ಚಲ್ಲ, ಯಾರು ಇಲ್ಲಿ ಕಡಿಮೆ ಅಲ್ಲ. ಸೊ ಮೆಜಿಷಿಯನ್ ಇದೆ. ಸಮಥಿಂಗ್ ನೆಗೆಟಿವಿಟಿ ಇದ್ರೆ ಒಂದಷ್ಟು ಡಿವೈನ್ ಗೈಡೆನ್ಸ್ನ ಪಡ್ಕೊಳ್ಳಿ. ಸ್ಟಕ್ ಎನರ್ಜಿಲಿ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಸಡನ್ ಆಗಿ ಒಂದಷ್ಟು ಚೇಂಜ್ಗಳು ಬರುವಂಥದ್ದು ಸಾಧ್ಯತೆ ಇದೆ. ಒಂದಷ್ಟು ಆಕ್ಸಿಡೆಂಟ್ ಆಗಬಹುದು, ಎಕ್ಸಿಂದ ತೊಂದರೆಗಳು ಆಗಬಹುದು, ಬ್ರೇಕಪ್ ಆಗಬಹುದು. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಒಂದಷ್ಟು ಚೇಂಜ್ ನಿಮ್ಮ ಲೈಫಿಗೆ ಬರ್ತಾ ಇದೆ. ಸೊ ತಯಾರಾಗಿರಿ ಅನ್ನುವಂಥದ್ದು ಇದೆ. ಕೆಲವು ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ಬಹುದು. ಬಗೆಹರಿಸ್ಕೊಳ್ಳೋದ್ರ ಕಡೆ ಗಮನನ ಕೊಡಿ. ಬೇರೆಯವರು ನಿಮ್ಮ ಸಮಸ್ಯೆ ಬಗೆಹರಿಸೋದಕ್ಕೆ ಡ್ರಾಮಾ ಮಾಡ್ತಾ ಮಾಡ್ತಾ ಇನ್ನಷ್ಟು ಸಮಸ್ಯೆ ಮಾಡೋದಕ್ಕಿಂತ ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೊಳ್ಳೋದು ಜಾಣತನ ಮತ್ತೆ ತಾಳ್ಮೆಯಿಂದ ಇರಿ. ನಿಮ್ಮಿಂದ ಖಂಡಿತವಾಗ್ಲೂ ಸಾಧ್ಯ ಇದೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನೆಲ್ಲ ಮಾಡ್ತಾ ಹೋಗಿ. ಅದರಿಂದ ನಿಧಾನಕ್ಕೆ ಸ್ವಲ್ಪ ನಿಧಾನ ಆಗ್ಬೋದು. ಖಂಡಿತವಾಗ್ಲೂ ನೀವು ಅನ್ಕೊಂಡಿರೋದೆಲ್ಲವೂ ಕೂಡ ನಡೆಯುವಂಥ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ.
ಜೊತೆಗೆ ಸಾಕಷ್ಟು ಜನರ ಸಹಾಯ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೇನು ಬೇಕೋ ಅದನ್ನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾವ್ದು ಇಂಪಾರ್ಟೆಂಟೋ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈಗ ಸದ್ಯದ ಪರಿಸ್ಥಿತಿ ನೀವು ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರಿ, ಮತ್ತೆ ಜನಗಳ ಜೊತೆನೂ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಒಂದಷ್ಟು ನಿಮ್ಮದೇ ಆದಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕ್ಕೊಂಡು ರೆಸ್ಪೆಕ್ಟೆಡ್ ಆಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಬ್ರಿಲಿಯಂಟ್ ಇದ್ದೀರಾ, ತುಂಬಾ ಬುದ್ಧಿವಂತಿಕೆಯಿಂದ ಇರ್ತೀರಾ. ಸೊ ಹಾಗಾಗಿ ಒಬ್ಬ ಮೆಜಿಷಿಯನ್ ಎನರ್ಜಿಗೆ ನಿಮ್ಮನ್ನ ನೀವು ತಗೊಂಬರ್ತೀರಾ. ನಿಮ್ಗೇನ್ ಬೇಕು ಅನ್ನೋದು ಗೊತ್ತಿದೆ, ಅದನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಹಾಗಾಗಿ ಸಾರಿ ಹಾಗಾಗಿ ನಿಮ್ಗೆ ದೇವರ ಮಾರ್ಗದರ್ಶನಕ್ಕಿಂತ ನಿಮ್ಮದೇ ಮಾರ್ಗದರ್ಶನ ನಿಮ್ಗೆ ಹೆಚ್ಚು ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸುತ್ತೆ. ಸೊ ಅದನ್ನು ಕೂಡ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸತ್ಯ ಗೊತ್ತಾಗುವಂಥದ್ದು, ನಿಮ್ಮ ಕನಸುಗಳು ನನಸಾಗುವಂಥದ್ದು, ಜೊತೆಗೆ ಒಂದಷ್ಟು ಗಾಸಿಪ್ಪಿಂದ, ಒಂದಷ್ಟು ಸಮಸ್ಯೆಗಳಿಂದ ನಿಮ್ಮನ್ನ ನೀವು ಹೇಗೆ ಹೊರಗೆ ತರಬೇಕು ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಾಗತ್ತೆ. ಪ್ರೀತಿ ವಿಚಾರದಲ್ಲಿ ಹೊಸ ಅವಕಾಶಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಹೊಸ ಸತ್ಯ ಗೊತ್ತಾಗುತ್ತೆ ಅನ್ನೋದ್ರ ಜೊತೆಗೆ ಹೊಸ ರೀತಿಯ ಅಧಿಕಾರ ಕೂಡ ಬರುವಂತ ಸಾಧ್ಯತೆ ಇದೆ. ಗೌರ್ಮೆಂಟ್ ಜಾಬ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಡ್ರೀಮ್ ಲೈಫ್ ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವು ತಯಾರು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬೆನಿಫಿಷಿಯಲ್ ಆಗೇ ಇದೆ. ಎಸ್ಪೆಷಲಿ ಒಂದಷ್ಟು ಸಡನ್ ಗ್ರಹಗತಿಗಳಿಂದ ತೊಂದರೆಗಳು ಕೂಡ ಆಗಬಹುದು. ಸ್ವಲ್ಪ ನೋಡಿಕೊಂಡು ಮುಂದುವರೆದ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಇದೆ. ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ಮಾಹಿತಿನ ತಿಳ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕಾಂಪ್ರಮೈಸ್ ಎನರ್ಜಿಗೆ ಬರ್ತೀರಾ. ಅಗೇನ್ ತುಲಾ ರಾಶಿನೇ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಏನೇ ಮಾಡೋದಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಕೆಲವು ವಿಚಾರಕ್ಕೆ ಈಗ ಸರಿಯಾದ ಸಮಯ ಅಲ್ಲ, ಕೆಲವು ವಿಚಾರಕ್ಕೆ ವೆಯ್ಟ್ ಮಾಡಿ, ಕೆಲವು ವಿಚಾರಕ್ಕೆ ಎಸ್ ಮಾಡಬಹುದು ಅನ್ನುವಂಥದ್ದು ಇದೆ. ಆರೋಗ್ಯನ ಚೇತರಿಸ್ಕೊಳ್ಳೋದ್ರ ಕಡೆ, ಆರೋಗ್ಯ ವೃದ್ಧಿ ಆಗೋದ್ರ ಕಡೆ, ಆರೋಗ್ಯ ಸರಿ ಹೋಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಆರೋಗ್ಯನ ಸರಿಪಡಿಸ್ಕೊಂಡ್ರೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗತ್ತೆ. ಆರೋಗ್ಯ ಸರಿ ಹೋಗುತ್ತೆ, ಪ್ರಯತ್ನ ಪಡಿ, ಪ್ರಯತ್ನನ ನಿಲ್ಲಿಸ್ಬೇಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಸಮಥಿಂಗ್ ಏನೋ 95 ವರ್ಷ ಅಂತ ಕೂಡ ಕೇಳಿಸ್ತಾ ಇದೆ. UAE ಸಮಥಿಂಗ್ ಏನೋ ಬದಲಾವಣೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚು ಸಾವು ನೋವು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಪ್ರಾಮಾಣಿಕ ವ್ಯಕ್ತಿಗಳು ಕಮ್ಮಿ ಇದ್ದಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಕೊಹಿನೂರ್ ಶಾಕ್ ಅಂತ ಕೂಡ ಇದೆ. ಜೊತೆಗೆ ಒಂದಷ್ಟು ಶಾಪಿಂಗ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ RCB ವಿನ್ನಿಂಗ್ ಅಂತ ಕೂಡ ಇದೆ. ಜೊತೆಗೆ ಯಾರೋ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇದೆ. ಸೊ ಗೇಟ್ ವೇ ಆಫ್ ವೆಸ್ಟ್ ಇಂಡೀಸ್ ಅಂತಾನೂ ಇದೆ. ಸೊ ಭಾರತದ ಗೇಟ್ ವೇ ಆಫ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಕೂಡ ಕೇಳಿಸ್ತಾ ಇದೆ. ರೆಡಿಯಾಗಿರಿ ಅನ್ನುವಂಥದ್ದು ಇದೆ. ವೆಸ್ಟ್ ಬೆಂಗಾಲ್ ಅಂತ ಕೂಡ ಕೇಳಿಸ್ತಾ ಇದೆ. ಸಮಥಿಂಗ್ ABC. ಸೊ ABD ಅವರು ಮತ್ತೆ RCBಗೆ ಆಡಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಕೊಹ್ಲಿ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ SHE ಲೆಟರ್ ಇಂಪಾರ್ಟೆಂಟ್, ಏನೋ ಒಂದು ಇಂಪಾರ್ಟೆಂಟ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಅಬುದಾಬಿಲಿ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಕಾರ್ ರಿಜಿಸ್ಟ್ರೇಷನ್ ಅಲ್ಲಿ ಏನೋ ಮೋಸ ಆಗುತ್ತೆ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಯುಗಾದಿಯಿಂದ ನಿಮ್ಮ ಲೈಫ್ ಅಪ್ಗ್ರೇಡ್ ಆಗಿಲ್ಲ. ಸೊ ಏನೋ ಒಂದಷ್ಟು ಸಮಸ್ಯೆ ಆಗಿದೆ, ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. UGA ಏನೋ ಒಂದಷ್ಟು ಅರ್ಜೆಂಟ್ ಅಂತ ಏನೋ ಮೆಸೇಜ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಬಿಗೆ ತಗೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ. ಶಾಡೋ ವರ್ಕ್ ಸಮಸ್ಯೆ ಮಾಡ್ತಿದೆ, ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಸೊ ಯಾರೋ ತುಂಬ ಖುಷಿಯಾಗಿರ್ತಾರೆ ಯಾರನ್ನೋ ಪಡ್ಕೊಂಡು ಅನ್ನುವಂಥದ್ದು ಕೂಡ ಇದೆ. UGAR
ಸಮಥಿಂಗ್ ಏನೋ ಬಾರ್ ಅಂತ ಕೂಡ ಇದೆ. UG ಪಬ್ಬು ಮತ್ತೆ ಬಾರ್ಗಳ ಮೇಲೆ ದಾಳಿ ಆಗ್ಬೋದು, ಆ ಥರನೂ ಇದೆ. BWESOHK. ಫೈನಾನ್ಷಿಯಲಿ ಸಕ್ಸಸ್ ನೋಡಬೇಕು ಅಂದರೆ, ನಿಮ್ಮ ಕನಸುಗಳು ನನಸಾಗಬೇಕು ಅಂದರೆ ಒಂಚೂರು ಶ್ರಮ ಹಾಕಬೇಕು, ಶ್ರಮನ ಹಾಕಿ ಅನ್ನುವಂಥದ್ದು ಇದೆ. ವಿನ್ನಿಂಗ್ ಮೂಮೆಂಟ್ ಬರುವಂಥದ್ದು, ನಿಮ್ಮ ಕನಸು ನನಸಾಗುವಂಥದ್ದು, ಒಂದಷ್ಟು ಕ್ರೌನ್ ಮೂಮೆಂಟ್ ಕೂಡ ಬರುತ್ತೆ. ಅಂದರೆ ಏನೋ ಒಂದು ಅವಾರ್ಡ್ ವಿನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ನಿಮಗೆ ಸಾಕಷ್ಟು ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮಗೆ ಲಕ್ಕಿ ಕೂಡ ಇದೆ. ಸಾಕಷ್ಟು ಬದಲಾವಣೆನ ಕೂಡ ನೀವು ನಿರೀಕ್ಷೆ ಮಾಡಬಹುದು. ತಾಯಿ ಶಕ್ತಿಯ ಆರಾಧನೆ ಕೂಡ ಮಾಡ್ತೀರಾ. ಡೈಮಂಡ್ ಖರೀದಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಸಾಕಷ್ಟು ಪಾಸಿಟಿವಿಟಿನ ಈ ವಾರ ಅಥವಾ ಈ ತಿಂಗಳು ಅಥವಾ ಈ ವರ್ಷ ನೋಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾವುದೋ ಒಂದು ಹರಕೆ ಬಾಕಿ ಇದೆ, ತೀರ್ಸ್ಕೊಂಬನ್ನಿ. ದೈವದ ಕೋಪಕ್ಕೆ ತುತ್ತಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ 4, 8, 5, 1 ಮತ್ತು 12 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಸಿಂಹರಾಶಿ, ಧನಸ್ಸು ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಹ್ಯಾಪಿ ಬರ್ಡೇ ಎಲ್ಲರಿಗೂ. The Sri Vagdevi Tarot channel is so glad to see you again. Thank you for watching our tarot card readings today.